ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಅಡ್ರೆಸ್ ಹೇಳ್ತೀನಿ, ನಿಮ್ಮ ಮನೆಗೆ ಬನ್ನಿ, ನಿಮಗೆ ಕೈ ಮುಗಿತೀನಿ. ಪ್ಲೀಸ್ ಮ್ಯಾಜಿಕ್ ಮಾಸ್ಟರ್. ಅಯ್ಯೋ, ಕೈ ಮುಗಿಬೇಡ ಕಂದ, ಮೊದಲು ಕೈ ಇಳಿಸು. ನಿನ್ನ ಬೇರೆ ಸ್ಕೂಲ್ ಸೇರಿಸಬಾರ್ದು ಅಷ್ಟೇ ಅಲ್ವಾ? ಓಕೆ, ಅದೇ ರೀತಿ ಮಾಡ್ತೀನಿ. ಇವತ್ತು ಸಂಜೆ 7:30 ನಂತರ ನಿಮ್ ಮನೆಗೆ ಬರ್ತೀನಿ. ವಿಕ್ರಾಂತ್ ಅವರೇ, ಗೊತ್ತಾ, ಇನ್ಸ್ಪೆಕ್ಟರ್, ನಾವಿಲ್ಲಿಂದ ಹೊರಟಿರೋದು, ನೀವು ಬರ್ತಿರೋದು ಯಾವುದೇ ಕಾರಣಕ್ಕೂ ನಾವು ಡಿಸ್ಕಸ್ ಮಾಡೋದು ಬೇಡ. ಎಸ್ಪೆಷಲಿ ಫೋನಲ್ಲಿ. ನೀವು ಹೊರಡಬೇಕಾದ್ರೆ ನನಗೆ ವಿಷಯ ತಿಳಿಸೋ ಅವಶ್ಯಕತೆ ಇಲ್ಲ. ಖಂಡಿತ ಆ ವಿಷಯ ಪೊಲೀಸ್ ಸ್ಟೇಷನಿಂದ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಹೊರಡಬೇಕಾದ್ರೆ ನನಗೇನು ಕಾಲ್ ಮಾಡಕ್ಕೆ ಹೋಗ್ಬೇಡಿ, ಡೈರೆಕ್ಟಾಗಿ ಬಂದ್ಬಿಡಿ. ಓಕೆ? ನೀವ್ ಹೇಳಿದ್ದು ಕರೆಕ್ಟ್ ಆಗಿದೆ ವಿಕ್ರಾಂತ್ ಅವರೇ. ಏನು ಹೇಳ್ತಿದ್ರಿ? ಅದು ಅನುನ ಬೇರೆ ಸ್ಕೂಲಿಗೆ ಸೇರ್ಸೋಣ ಅನ್ಕೊಂಡಿದ್ದೀನಿ. ನಾಳೆನೇ TC ಕೊಡ್ತಾರೆ. ಗೊತ್ತು ಬಿಡಿ ಯಾಕೆ ಅಂತ. ಗೊತ್ತಿದ್ಯಾ? ಯಾಕೆ ಹೇಳಿ? ನಿಮ್ ಮನೆಯವ್ರನ್ನ ಎಲ್ಲರಿಂದ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ರಿ, ಅದಕ್ಕೋಸ್ಕರ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ರಿ. ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯ್ತು, ಸೊ ನಿಮ್ ಪ್ಲಾನು ಕ್ಯಾನ್ಸಲ್ ಆಯ್ತು. ಸೊ ಈಗ ಒಬ್ಬೊಬ್ಬರನ್ನಾಗಿ ಎಲ್ಲರಿಂದ ದೂರ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಹೌದು. ನನಗೆ ಯಾಕೋ ಎಷ್ಟು ದೂರ ಇದೀವೋ ಅಷ್ಟು ದೂರ ಇದ್ದಷ್ಟು ಒಳ್ಳೇದು ಅನ್ನಿಸ್ತಿದೆ. ಆವಾಗ್ಲೇ ಅಪಘಾತಗಳು, ಆಘಾತಗಳು ಯಾವುದು ನಡೆಯೋದಿಲ್ಲ ಅಲ್ವಾ? ನೀವೇನ್ ಹೇಳ್ತೀರಾ? ನಿಮಗ್ ನೀವೇ ಸರಿ ಬಿಡಿ. ಇಲ್ಲ, ನನಗೆ ಅರ್ಥ ಆಗ್ಲಿಲ್ಲ. ನೀವು ಮಾತಾಡ್ತಾ ಇರೋದು, ಮಾಡ್ತಿರೋದೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಿದ್ದೆ ಅಷ್ಟೇ. ನನಗನುನೇ ಮುಖ್ಯ ವಿಕ್ರಾಂತ್ ಅವ್ರೆ. ಅವಳು ಬೆಳೆಯೋ ಪರಿಸರ, ವಾತಾವರಣ, ಅವಳ ಸುತ್ತಮುತ್ತ ಇರೋ ಜನ ಎಲ್ರೂ ಮುಖ್ಯ ಆಗುತ್ತೆ ಅಲ್ವಾ? ಅವಾಗ್ಲೇ ಅವಳ ಫ್ಯೂಚರ್ ಚೆನ್ನಾಗಿರೋದು. ನೀವೇನ್ ಹೇಳ್ತೀರಾ? ನಿಮಗೆ ದಿವ್ಯ ದೃಷ್ಟಿ ಇದೆ. ನಾಳೆ ಏನಾಗುತ್ತೆ ಅಂತ ನಿಮಗೆ ಇವತ್ತೇ ಗೊತ್ತಾಗ್ಬಿಡುತ್ತೆ. ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಕರೆಕ್ಟ್ ಆಗಿದೆ. ಆದ್ರೆ ಪಾಪ ಅನೋಗ್ ಇಷ್ಟಾನೇ ಇಲ್ಲ. ತುಂಬಾ ಡಲ್ ಆಗಿ ಹೋಗ್ಬಿಟ್ಟಿದ್ದಾಳೆ. ಆದ್ರೆ ಏನ್ ಮಾಡೋದು ಹೇಳಿ? ನಾನು ಇದನ್ನೆಲ್ಲ ಮಾಡ್ತಿರೋದು ಅವಳೊಳ್ಳೇದಕ್ಕೆ ಅಲ್ವಾ? ಒಂದ್ ಕೆಲ್ಸ ಮಾಡಿ, ನೀವು ನೆಕ್ಸ್ಟ್ ಯಾವ ಸ್ಕೂಲಿಗೆ ಸೇರಿಸ್ತಿರೋ ಆ ಸ್ಕೂಲ್ದು ಪ್ರಾಪರ್ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡಿ. ಎಲ್ಲ 100% ಪರ್ಫೆಕ್ಟ್ ಆಗಿದೆ ಅಂದ್ಮೇಲೆ ಅನೋಗ್ ಅಡ್ಮಿಷನ್ ಮಾಡಿಸಿ. ಇಲ್ಲ ಮಾಡ್ಸಕ್ಕೆ ಹೋಗ್ಬೇಡಿ. ನೀವ್ ಹೇಳ್ತಿರೋದು ನಿಜಾನೇ. ಅವಳಿನ್ನೂ ಚಿಕ್ಕವಳು. ಅವಳ ತೇಜು ತರ ಸೂಕ್ಷ್ಮ ಅಲ್ಲ. ಯಾರು ಏನಾದ್ರೂ ಹೇಳಿದ್ರೆ ಬೇಗ ನಂಬಿಡ್ತಾಳೆ. ಅವಳಗದೆಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ದೊಡ್ಡವ್ರಿಗೆ ಏನು ಅರ್ಥ ಆಗ್ತಿಲ್ಲ. ಅವ್ರಿಗೆ ಹೇಗ್ ಬೇಕೋ ಹಾಗೆ ನಡ್ಕೋತಾ ಇದ್ದಾರೆ. ಏನ್ ಬೇಕೋ ಅದನ್ನೇ ಮಾಡ್ತಾ ಇದ್ದಾರೆ. ಇನ್ ಚಿಕ್ಕವ್ರಿಗೆ ಜೀವನದ ಸೂಕ್ಷ್ಮತೆಗಳೆಲ್ಲ ಹೇಗ್ ಅರ್ಥ ಆಗತ್ತೆ ಹೇಳಿ? ಮೊದಲು ದೊಡ್ಡವರು ಕ್ಲಾಸ್ ತಗೋಬೇಕು. ಡ್ರೈವರ್, ಗಾಡಿ ತೆಗಿರಿ. ಅನುಪುಟ್ಟ, ಏನೋ ಹೇಳ್ಬೇಕು ಅಂತ ನಮ್ಮೆಲ್ರೂ ಬರೋದಕ್ಕೆ ಹೇಳಿದ್ಯಲ್ಲ, ಈಗ ನೋಡಿದ್ರೆ ಸುಮ್ನೆ ನಿಂತ್ಕೊಂಡಿದ್ಯಾ? ಅದ ನನ್ ಕಡೆಯಿಂದ ಎಲ್ಲಾರ್ಗೂ ಬಿಗ್ ಸರ್ಪ್ರೈಸ್. ಏನು ಕೂಲಿನ ಕರ್ಕೊಂಬರುವಾಗ ನನ್ ಏನು ಹೇಳಿಲ್ಲ, ಈಗ ನೋಡಿದ್ರೆ ಬಿಗ್ ಸರ್ಪ್ರೈಸ್ ಅಂತ ಇದ್ಯಾ? ಹೇಳಿದ್ರೆ ಸರ್ಪ್ರೈಸ್ ಹೆಂಗಾಗುತ್ತೆ ತಾತ? ಅದು ಸರಿನೇ. ಏನಮ್ಮ ಅಂತ ಸರ್ಪ್ರೈಸು? ಈ ಸಲ ಸ್ಕೂಲ್ ನೀನೇ ಫಸ್ಟ್ ಬಂದ್ಯಾ? ಇನ್ ಸ್ವಲ್ಪ ಹೊತ್ತಲ್ಲಿ ಈ ಮನೆಗೆ ಒಬ್ರು ಗೆಸ್ಟ್ ಬರ್ತಿದ್ದಾರೆ. ಗೆಸ್ಟಾ? ಯಾರದು ಗೆಸ್ಟು? ನಮಗ್ ಪರಿಚಯ ಇರೋರೇನೆ? ಇಲ್ಲ, ಅವ್ರು ನನಗ್ ಮಾತ್ರ ಪರಿಚಯ. ನೀವ್ ಯಾರು ಇನ್ನ ನೋಡೇ ಇಲ್ಲ. ಅಮ್ಮ, ಯಾರೋ ಅವಳ ಕ್ಲಾಸ್ಮೇಟೇ ಇರ್ಬೇಕು. ರಾಮ್ಯಾನೋ ದ್ಯಾಮ್ಯಾನೋ. ಏನೇ ಹೆಸರು? ರೀ, ಈ ಕಡೆ ಗೊತ್ತು ತಾನೆ. ರಾಮಂಗೆ ರಾಮ್ಯ ಅಂತಾರೆ, ದೇವುಗೆ ದ್ಯಾವ್ಯ ಅಂತಾರೆ ಅಷ್ಟೇ. ಇವ್ರು ಯಾರು ಅಲ್ಲ. ಚಿರತೆ ನೋಡಿದ್ದೀರಾ? ರಾಕೆಟ್ ಸ್ಪೀಡ್ ಅಲ್ಲಿ ಹೊಡ್ತಲ್ಲ ಚಿರತೆ. ಅಷ್ಟೇ ಸ್ಪೀಡ್ ಇರೋ ಪವರ್ ಮ್ಯಾನ್ ಬರ್ತಿದ್ದಾರೆ.
ಇದೆಲ್ಲ ಎಲ್ಲಿಂದ ಕಲ್ತೆ? ಒಳ್ಳೆ ಆಂಕರ್ ತರ ಬಿಲ್ಡಪ್ ಕೊಡ್ತಾ ಇದೀಯಾ. ಹೋಗ್ಲಿ ಪುಟ್ಟ, ಬಿಡು ಬರ್ಲಿ. ಯಾರು ಅಂತಾದ್ರೂ ಹೇಳು. ಒನ್ ಅಂಡ್ ಓನ್ಲಿ ಮ್ಯಾಜಿಕ್ ಮಾಸ್ಟರ್ ಪಿಟಿ ಸರ್ ಬರ್ತಿದ್ದಾರೆ. ಓ ಹಾಗ ಸಮಾಚಾರ. ಅಜ್ಜಿ ಬೇಗ ಹೋಗಿ, ಸ್ಪೆಷಲ್ ಆಗಿ ಏನಾದ್ರೂ ಮಾಡಿ ಟೈಮ್ ಇಲ್ಲ. ಹೋಗಿ ಬೇಗ. ಆಯ್ತು ಪುಟ್ಟಿ, ಮಾಡ್ಕೊಂಡ್ ಬರ್ತೀನಿ. ನಮ್ಮ ಮನುಗೆ ಜನ ಬಳಕೆ ಜಾಸ್ತಿ. ಹೌದೌದು. ಸೋಫಾ, ಟೀಪಾಯ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬೇಕು. ಜೀವು ಸರ್. ಅತ್ತೆ ನೀವು ಎಲ್ಲ ಕ್ಲೀನ್ ಮಾಡಿ. ತರ್ಕೆ ತಗೊಳ್ಳಿ. ಏಯ್, ಚೋಟದ ಇದೆಯಾ? ನಂಗೆ ಕೆಲ್ಸ ಹೇಳ್ತೀಯಾ? ಹೋಗೆ. ಅತ್ತೆ ನನ್ ಯಾರು ಅಂತ ಗೊತ್ತು ತಾನೆ? ಈ ರಾಯದುರ್ಗದ ಪ್ರಿನ್ಸಲ್. ಆಯ್ತು ಬಿಡು ತಾಯಿ. ಏ ಅನು, ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ ಕಣೆ. ನಿನ್ನನ್ ಮಾತ್ರ ಯಾವ್ದೇ ಕಾರಣಕ್ಕೂ ಎದುರಾಕೊಳ್ಳಲ್ಲ. ನಿನ್ನಿಂದ ತುಂಬಾ ಕೆಲ್ಸ ಆಗೋದಿದೆ. ಏನ್ ತಾತಾಜಿ ಎಲ್ಲಾರು ಸುಮ್ಮನೆ ನಿಂತಿದ್ದೀರಾ? ಹೋಗಿ ಕೆಲ್ಸ ಮಾಡಿ. ಬೇಗ ಬೇಗ ರೆಡಿ ಆಗಿ ನಾನು ಹೇಳಿದ್ದನ್ನ ಮಾಡಿ. ಆಯ್ತಾಯ್ತು. ಅಜ್ಜಿ ಬೇಗ ಬೇಗ ಏನಾದ್ರೂ ಅಡ್ಗೆ ಮಾಡು. ಆಯ್ತಾಯ್ತು, ನಾನ್ ಅಡ್ಗೆ ಶುರು ಮಾಡ್ಕೊಳ್ತೀನಿ. ಅತ್ತೆ ಮಾವ ಕೆಲ್ಸ ಶುರು ಮಾಡ್ಕೊಳ್ಳಿ. ಆಯ್ತಾಯ್ತು, ಮಾಡೋಣ. ಆಯ್ತು. ಏ ನಮ್ ಪಿಟಿ ಸರ್ ಬರ್ತಿದ್ದಾರೆ. ಅವರ ನಾನ್ರ ಪಿಸಿ ಮಾನಂದ್ ಗೋಪಾಲ. ಹೇಳು ಗೋಪಾಲ, ಏನ್ ಸುದ್ದಿ? ಇವತ್ತು ನೀವು ಸಾಕಿದ ಹುಡುಗರ ಕತೆ ಮುಗೀತು. ತೋಳಗಳನ್ನ ಬೇಟೆ ಆಡೋದು ಪಕ್ಕ ಅವರ. ಏನ್ ಹೇಳಕತ್ತೆ ಮಾರಯ್ಯ? ಒಮ್ಮೆ ಆದ್ರೂ ಒಳ್ಳೆ ಸುದ್ದಿ ಹೇಳ ನೀನು. ನಿಮ್ ಹುಡುಗರು ಎಲ್ಲೆಲ್ಲಿ ಅಡ್ಗೆ ಕೂತವ್ರಂತ ಮಾಹಿತಿ ಪಲ್ಲವಿ ಮೇಡ ಅವ್ರಗ ಸಿಕ್ಕೈತಿ. ಸ್ಟೇಷನ್ಗ ಬಂದಿದ್ರು, ಕಾಲ್ ರೆಕಾರ್ಡ್ ಡೀಟೇಲ್ಸ್ ನೋಡಿದ್ರು. ಅದರಿಂದ ನಿಮ್ಮ ಹುಡುಗರಿರೋ ಲೊಕೇಶನ್ ಗೊತ್ತು ಮಾಡ್ಕೊಂಡ್ ಹೊಂಟ್ಯಾರ. ಗೊತ್ತಾಗೈತಿ ನಿಮ್ ಪಂಟ್ರಿರೋ ಜಾಗ. ನಾನ್ ನೋಡ್ಕೋತೀನಿ, ನೀನ್ ಇಡ ಫೋನ. ಏ ಶ್ರೀಕಂಠ, ನೀವಿರೋ ಜಾಗಕ್ಕೆ ಬೇರೆ ಯಾರಾದ್ರೂ ಬಂದ್ರೆ ನೋಡ. ಈ ಪಲ್ಲವಿ ಹಾವಳಿ ಯಾಕೋ ಜಾಸ್ತಿ ಆಯ್ತಾ? ಅವಳಿಗೊಂದು ಗತಿ ಕಾಣಿಸ್ಲೇಬೇಕು.